ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ವಿಶ್ರಯ. ಇವತ್ತಿಂದ ಮಿನಿ ವ್ಲಾಗ್ ಶುರು ಮಾಡಬೇಕು ಅಂತ ಡೇ 1 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 6:20ಗೆ ಬಸ್ ಇತ್ತು. ಸೊ 6 ಗಂಟೆಗೆ ಮನೆ ಬಿಟ್ಟೆ, ನೋಡಿದ್ರೆ ಒಂದು ಜನ ಇಲ್ಲ. ನೆಕ್ಸ್ಟ್ ಬಸ್ ಸ್ಟಾಪಿಗೆ ರೀಚ್ ಆದೆ. ಅಲ್ಲಿ ನೋಡಿ ಆಂಟಿ ಕಸ ಗುಡಿಸ್ತಾ ಇದ್ದಾರೆ. ನಮ್ಮಮ್ಮ ನನ್ನನ್ನು ಬಿಡಕ್ಕೆ ಬಂದಿದ್ದರು. ಹಾಯ್ ಮಾಡಮ್ಮ ಅಂದೆ, ಹಾಯ್ ಮಾಡಿದ್ರು. ಆಮೇಲೆ ಬಸ್ ಬಂತು. ಬಸ್ಸಲ್ಲಿ ಹತ್ತು ಕೂತ್ಕೊಂಡೆ. ನೋಡಿ ಹೊರಗಡೆ ಫುಲ್ಲು ಹಿಮ, ಏನಂತಾರೆ ಮಿಸ್ಟ್, ಸಾರಿ ನೋಡಿ ಫುಲ್ ಚೆನ್ನಾಗಿತ್ತು. ನಮ್ಮಪ್ಪ ಕಿಂಡರ್ ಜಾಯ್ ತಂದಿದ್ರು, ಅದ್ರ ಗೊಂಬೆ. ಮತ್ತು ಬಾಳೆನೂರು ರೀಚ್ ಆದ್ವಿ. ಬಾಳೆನೂರು ಬಸ್ ಚೇಂಜ್ ಮಾಡಿಕೊಂಡು ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಚಿಕ್ಕಮಂಗ್ಳೂರಲ್ಲಿ ಆಟೋ ಕಾಯ್ತಾ ನಿಂತ್ಕೊಂಡಿದ್ವಿ, ಆಟೋ ಬರಲಿ ಅಂತ. ನೆಕ್ಸ್ಟ್ ಆಟೋ ಬಂತು, ಹತ್ಕೊಂಡು ಕಾಲೇಜಿಗೆ ಬಂದೆ. ನೋಡಿ ಇದೆ ನಮ್ಮ ಕಾಲೇಜ್, ಹೇಗಿದೆ ಅಲ್ವಾ, ಸೂಪರ್ ಇದೆ. ಲಿಫ್ಟಲ್ಲಿ ಹೋಗಬೇಕಿತ್ತು, ಅದಕ್ಕೆ ನಡ್ಕೊಂಡು ಹೋದೆ. ನೆಕ್ಸ್ಟ್ ಕ್ಲಾಸ್ ರೂಮಿಗೆ ಬಂದೆ. ಕ್ಲಾಸ್ ರೂಮಲ್ಲಿ ನೋಡಿದ್ರೆ ಎಲ್ಲರೂ ಬರೀತಾರೆ ನನ್ನನ್ನು ಬಿಟ್ಟು. ಅದಕ್ಕೆ ನನ್ನ ಎಕ್ಸ್ಪ್ರೆಷನ್ ಹೆಂಗಿತ್ತು ಗೊತ್ತಾ, ನೋಡಿ. ಫ್ರೀ ಅವರ್ಸ್ ಇತ್ತು ಅಂತೇಳಿ ನನ್ನ ಫ್ರೆಂಡಿನ ಕೈನ ಹೀಗೆ ಮಾಡಿದ್ದೆ ನಾನು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ಕ್ಲಾಸ್ ಮುಗೀತು, ಕ್ಲಿನಿಕಲ್ಸಿಗೆ ಹೋಗಬೇಕು ಅಂತೇಳಿ ನಾವು ಕೆಳಗೆ ಬಂದುಬಿಟ್ವಿ ಬಸ್ಸಿಗೆ ಕಾಯೋಕ್ಕೆ. ಸೊ ಕಾಯ್ತಾ ಇದ್ವಿ, ಹಾಗೆ ಒಂದು ವೀಡಿಯೋ. ಬಸ್ ಬಂತು, ಹತ್ತು ಕೂತ್ಕೊಂಡ್ವಿ. ಆಮೇಲೆ ನೋಡಿ ಬಸ್ ಹೊರಡ್ತು. ನೋಡಿ ಕಾಲೇಜ್ ನಮ್ದು ಹೇಗಿದೆಯಲ್ಲ, ಸೂಪರ್. ನಮ್ಮದು ಬಸ್ಸಲ್ಲಿ ಸಾಂಗ್ ಹಾಕ್ತಾರೆ, ಅದು 2nd ನಂಬರ್ ಬಸ್ಸಲ್ಲಿ. ಸೊ ನಮಗೆ ತುಂಬ ಖುಷಿ ಬಸ್ಸಿಗೆ ಬರೋಕ್ಕೆ. ಅಣ್ಣ ಕೂಡ ತುಂಬ ಆಸೆ ಮಾಡ್ತಾರೆ ನಮ್ಮನ್ನು. ಸೊ ಮತ್ತೆ ನೋಡಿ ಹಾಸ್ಪಿಟ್ಲಿಗೆ ರೀಚ್ ಆದ್ವಿ. ಆಮೇಲೆ 2 ಗಂಟೆಗೆ ಪೋಸ್ಟಿಂಗ್ಸ್ ಇತ್ತು. ಸೊ ಹಾಗಾಗಿ ಎಗ್ ರೈಸನ್ನು ಪಾರ್ಸಲ್ ಕಟ್ಟಿಸ್ಕೊಂಡು ಪಾರ್ಕಿಗೆ ಹೋಗಿ ತಿನ್ನೋಣ ಅಂತೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಪಾರ್ಕಲ್ಲಿದ್ದರು, ನಾನು ಹೊರಟೆ. ನೆಕ್ಸ್ಟ್ ಊಟ ಆದಮೇಲೆ ನೋಡಿ ಒಂದು ಟ್ರಾನ್ಸಿಷನ್ ವೀಡಿಯೋ ತೊಗೊಳ್ಳೋಣ ಅಂತ ಇತ್ತು. ಹಾಗಾಗಿ ಹೇಗೆ ಕೊಡಬೇಕು ಪೋಸ್ ಅಂತ ಎಲ್ಲ ನಾವು ನೋಡ್ಕೊಳ್ತಾ ಇದ್ವಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನೆಕ್ಸ್ಟ್ ವಿದ್ಯಾ ಪೆಪ್ಸಿ ಇಸ್ಕೊಟ್ಲು. ಆಮೇಲೆ ಜುಮ್ಕಿ ನೋಡೋಣ ಅಂತ ಹೇಳಿ ನಾನು, ವಿದ್ಯಾ, ತೃಪ್ತಿ, ಕೌಸಲ್ಯ, ವೈಷ್ಣವಿ ಎಲ್ಲ ಕೂಡ ಹೊರಟ್ವಿ. ಮತ್ತು ಹಾಸ್ಪಿಟ್ಲಿಗೆ ಬಂದ್ವಿ. ವಾರ್ಡಿಗೆ ಹೋದ್ವಿ. ನೋಡಿದ್ರೆ ಜುಮ್ಕಿ ಟ್ರಯಲ್ ಮಾಡಿ ನೋಡಿದ್ಲು, ಚೆನ್ನಾಗಿತ್ತು. ಈಗ ನಮ್ಮ ಗ್ರೂಪ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ವೈಷ್ಣವಿ ನೋಡಿ ಫುಲ್ ಸೈಲೆಂಟ್ ಅವಳು. ಆಮೇಲೆ ಇವಳು ವಿದ್ಯಾ, ಕ್ಯೂಟಿ ಅಂತಾರೆ. ನೆಕ್ಸ್ಟ್ ರಾಹುಲ್, ಪಾಪ ನೀರು ಕುಡಿಯೋಕ್ಕೂ ಬಿಡಲಿಲ್ಲ ಅವನಿಗೆ ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ತರುಣ್ ಅಂತ. ಆಮೇಲೆ ಡ್ಯೂಟಿ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಓಡಿ ಹೋಗ್ತಾ ಇದ್ದೀನಿ ನಾನು. ಯಾಕಂದರೆ ಬಸ್ಸಲ್ಲಿ ಸೀಟ್ ಸಿಗಲ್ಲ. ಸಾಧಾರಣ ಚಿಕ್ಕಮಂಗ್ಳೂರಿಗೆ ಬರೋರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ಅದಕ್ಕೆ ಪಟ ಅಂತ ಬೇಗ ಹೋಗ್ತಾ ಇದ್ದೀನಿ. ಆಮೇಲೆ ಸುಸ್ತಾಯಿತು, ಫುಲ್ ಸ್ವೆಟ್ಟಾಗಿದೆ. ಜ್ಯೂಸ್ ಕುಡಿದೆ ಒಂದು, ಹಾಗೆ ಕುತ್ಕೊಂಡು. ನೆಕ್ಸ್ಟು ಮನೆಗೆ ಬಂದೆ. ಅಯ್ಯಪ್ಪ, ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ನಮ್ಮಮ್ಮ ತಲೆಗೆ ಎಣ್ಣೆ ಹಾಕ್ತೀನಿ ಅಂತ ಹೇಳ್ತಿದ್ರು. ಸೊ ಅಜ್ಜಿ ಫೋನ್ ಮಾಡಿದರು, ಹೋಗಿದ್ರು. ಮತ್ತು ನೋಡಿ ಅಮ್ಮ ಎಣ್ಣೆ ಹಾಕಿ ತಲೆ ಎಲ್ಲ ಮಸಾಜ್ ಮಾಡ್ತಾ ಇದ್ದಾರೆ. ಇನ್ನೇನು ಊಟ ಮಾಡೋದು, ಮಲಗೋದು ಅಷ್ಟೇ. ಸೊ ನಾನು ಮತ್ತೆ ನಾಳೆ ನಿಮಗೆ ವ್ಲಾಗ್ ಮಾಡಿ ಹಾಕ್ತೀನಿ ನೋಡಿ. ನನ್ನ ವ್ಲಾಗಲ್ಲಿ ಏನಾದ್ರು ಚೇಂಜಸ್ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.